ನಮಸ್ತೆ, HNC ಲೈವ್ಗೆ ಸ್ವಾಗತ. ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಅನಿರೀಕ್ಷಿತವಾಗಿ ಒಂದಷ್ಟು ಜಯ ಸಿಕ್ಬಿಡ್ತು UPAಗೆ, ಅದರಲ್ಲೂ ಕಾಂಗ್ರೆಸ್ಗೆ. ಎಲ್ಲ ಕಾನ್ಸ್ಟಿಟ್ಯೂಂಟ್ಗಳು ಅಂದ್ಕೊಂಡಿದ್ದಾಗ ಮುಸಲ್ಮಾನರು ನಮಗೆ ಒಗ್ಗೂಡಿ ಓಟ್ ಹಾಕಿದ್ರು, ಅವರಿಂದನೇ ನಮಗೆ ಜಯ ಸಿಕ್ತು ಅಂತ ಹೇಳಿ. ಕರ್ನಾಟಕದಲ್ಲೂ ಸಿದ್ದರಾಮಯ್ಯನವರ, DK ಶಿವಕುಮಾರ್ ಅವರ ಬಾಯಲ್ಲಿ ಬಂದಂಥ ಮಾತುಗಳು ನೋಡಬೇಕು. ಅವರಿಗೆ ಸರ್ಕಾರ ರಚನೆ ಆದಮೇಲೆ ಅವರಿಂದನೇ ನಾವು ಎಲೆಕ್ಷನ್ ಗೆದ್ದಿದ್ದೀವಿ ಅಂಥೇಳಿ. ಇದೇ ರೀತಿಯ ಚಿಂತನೆಗಳು ಇಡೀ ದೇಶದಲ್ಲಿ ಮುಲ್ಲಾ ಪಕ್ಷಗಳಲ್ಲೇ ನಡೆದವು. ಹರಿಯಾಣ ಚುನಾವಣೆಯಲ್ಲೂ ವಿಪರೀತ ತುಷ್ಟೀಕರಣ ಮಾಡಲಿಕ್ಕೆ ಹೋದರು ಮುಸಲ್ಮಾನರನ್ನ. ಮಹಾರಾಷ್ಟ್ರದಲ್ಲಂತೂ ಅದು ವಿಪರೀತ ಜಾಸ್ತಿ ಆಗಲಿಕ್ಕೆ ಹೋಯ್ತು. ಅದಕ್ಕೆ ಸರಿಯಾಗಿ ಬ್ರಹ್ಮಾಸ್ತ್ರ ಬಿಟ್ಟರು ಯೋಗಿಯವರು, ಬಟಂಗೆ ತೊ ಕಟಂಗೆ. ಅದಾದಮೇಲೆ ಮೋದಿಯವರು ಏಕಾಯಿತು ಸೇಫೈ ಆಯಿತು. ಮಹಾರಾಷ್ಟ್ರದ ಹಳ್ಳಿಗಳಲ್ಲೂ ಕೂಡ ಹಿಂದೂಗಳ ಒಗ್ಗೂಡ್ತಕ್ಕಂಥದ್ದು ಕೆಲಸ ಶುರುವಾಯಿತು. ರಿಸಲ್ಟ್ ಬಂದ ಮೇಲೆ ನೋಡಿದ್ರೆ ಮುಲ್ಲಾಗಳ ಹಿಂದೋಗಿದ್ದ ಪಕ್ಷಗಳೆಲ್ಲ ಮಕಾಡೆ ಮಲ್ಕೊಂಬಿಟ್ಟಿದ್ದಾವೆ. ನೋಡಿ, ಒಟ್ಟು 288 ಕ್ಷೇತ್ರ ಮಹಾರಾಷ್ಟ್ರದಲ್ಲಿ. ಆ 288 ಕ್ಷೇತ್ರದಲ್ಲಿ 420 ಜನ ಮುಸಲ್ಮಾನರು ಸ್ಪರ್ಧೆ ಮಾಡಿದರು. ಗೆದ್ದಿರೋ ಎಷ್ಟು ಜನ ಗೊತ್ತಾ? ಬರೀ 10. ಇಂಡಿಪೆಂಡೆಂಟ್ ಬಿಟ್ಬಿಡಿ, ಪೊಲಿಟಿಕಲ್ ಪಾರ್ಟಿಗಳಿಂದಲೇ 155 ಜನ ನಿಂತಿದ್ರು, 10 ಜನ ಗೆದ್ದಿರೋದು. ಅದರಲ್ಲಿ 3 ಜನ BJPಯ ಮಿತ್ರ ಪಕ್ಷಗಳು. ಶಿಂದೆ ಅವರ ಶಿವಸೇನೆಯಿಂದ ಒಬ್ಬರು ಗೆದ್ದಿದ್ದಾರೆ, ಅಜಿತ್ ಪವಾರ್ ಅವರ NCPಯಿಂದ 2 ಮುಸಲ್ಮಾನರು ಗೆದ್ದಿದ್ದಾರೆ. ಇನ್ನು ಉಳಿದಿರೋ 7 ಜನದಲ್ಲಿ 3 ಜನ ಕಾಂಗ್ರೆಸ್ಸಿಂದ, ಒಬ್ಬರು ಜನಾಬ್ ಉದ್ಧವ್ ಠಾಕ್ರೆ ಶಿವಸೇನೆಯಿಂದ, 2 ಸಮಾಜವಾದಿ ಪಾರ್ಟಿಯಿಂದ, ಒಬ್ಬರು ಮಾತ್ರ ಓವೈಸಿ ಅವರ AM ಓವೈಸಿ ಮಕಾಡೆ ಮಲಗಿದ್ದಾರೆ. ನೋಡಿ, ಎಲೆಕ್ಷನ್ಗೆ ಟಿಕೆಟ್ಗಳನ್ನ ಘೋಷಣೆ ಮಾಡೋ ಸಂದರ್ಭದಲ್ಲಿ ಕಾಂಗ್ರೆಸ್ ಹೇಳಿತ್ತು, ನಾವು 18ರಿಂದ 20 ಜನ ಮುಸ್ಲಿಮ್ರಿಗೆ ಟಿಕೆಟ್ ಕೊಡ್ತೀವಿ, ವಿದರ್ಭದಲ್ಲೇ 5ರಿಂದ 6 ಜನಕ್ಕೆ ಕೊಡ್ತೀವಿ ಅಂತೇಳಿ. ಏನಾಯಿತೋ ಏನೋ ಗೊತ್ತಿಲ್ಲ, ವಿದರ್ಭದಲ್ಲಿ ಕೊಟ್ಟಿದ್ದು ಬರೀ ಒಬ್ಬರಿಗೆ ಮಾತ್ರ ಟಿಕೆಟು. 60ರಲ್ಲಿ ಮಹಾರಾಷ್ಟ್ರದಲ್ಲಿ ಹಿಂದೂಗಳ ಒಗ್ಗೂಡುವಿಕೆ ಇದೆಯಲ್ಲ, ಇದು ಈ ಒಂದು ಮಿತ್ತಿತ್ತಲ್ಲ, ಮುಸ್ಲಿಂ ಪವರ್ ಅಂತಕ್ಕಂಥ ಮಿತ್ತು, ಅದನ್ನು ಛಿದ್ರ ಮಾಡಿ ಬಿಸಾಕಿದೆ. ನೋಡಿ, ಮಹಾರಾಷ್ಟ್ರದಲ್ಲಿ 20% ಜಾಸ್ತಿ ಮುಸ್ಲಿಮ್ರಿರ್ತಕ್ಕಂತಹ 38 ಕ್ಷೇತ್ರಗಳಿದೆ. ಅಂದರೆ ಮುಸಲ್ಮಾನರೇ ಡಿಸೈಡ್ ಮಾಡ್ತಕ್ಕಂಥ ಕ್ಷೇತ್ರಗಳು, ಗೆಲುವು ಸೋಲನ್ನು. ಆ 38 ಕ್ಷೇತ್ರದಲ್ಲಿ ಈ ಸರಿ BJP ಮತ್ತು ಅದರ ಮಿತ್ರ ಪಕ್ಷಗಳು 22 ಸೀಟಲ್ಲಿ ಗೆದ್ದಿದೆ. 38ರಲ್ಲಿ ಕಾಂಗ್ರೆಸ್ನ ಅಘಾಡಿ ಗೆದ್ದಿರೋದು ಕೇವಲ 13. ಅಂದರೆ ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳಲ್ಲೂ ಕೂಡ ಹಿಂದೂಗಳ ದಿಗ್ವಿಜಯ. ಅದರಲ್ಲಿ BJPನೇ 11 ಗೆದ್ದಿದೆ, ಕಾಂಗ್ರೆಸ್ ಗೆದ್ದಿರೋದು ಕೇವಲ 5. ಸಮಾಜವಾದಿ ಪಾರ್ಟಿ 2 ಗೆದ್ದಿದ್ದಾರೆ, ಓವೈಸಿ ಪಕ್ಷದವ್ರು 1 ಗೆದ್ದಿದ್ದಾರೆ. ಏನು ಅಬ್ಬರ ಇಟ್ಕೊಂಡು ಚುನಾವಣೆಗೆ ಬಂದಿದ್ದು ಓವೈಸಿ. ಕಳೆದ ಸರಿ 2 MLAಗಳು ಗೆದ್ದಿದ್ರು ಅವ್ರ ಪಾರ್ಟಿಯಿಂದ. ಈ ಸರಿ 12 ಜನ ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟಿದ್ರೆ 4 ಜನ ದಲಿತರಿಗೆ ಟಿಕೆಟ್ ಕೊಟ್ಟಿದ್ದರು. ಮುಸ್ಲಿಂ ಮತ್ತು ದಲಿತರ ಕಾಂಬಿನೇಷನ್ ಮಾಡಿ ಹಿಂದೂಗಳನ್ನು ಹೊಡೆದ್ಬಿಟ್ಟು ಅಲ್ಲೊಂಚು ಜಯ ಗಳಿಸ್ಬೇಕು ಅಂತೇಳಿ ಒಂದು ವಿಘಾತಕಾರಿಯಾದಂತಹ ಯೋಜನೆ ಹಾಕ್ಕೊಂಡು ಗೆದ್ದಿದ್ದು ಒಬ್ಬರೇ. ಅದು ಎಷ್ಟು ಓಟಿಂದ? ಕೇವಲ 162 ಓಟಿಂದ. ಅದು ಮಲೆಗಾಂವ್ ಸೆಂಟ್ರಲ್ ಕ್ಷೇತ್ರದಲ್ಲಿ. ಆ ಮಲೆಗಾಂವ್ ಸೆಂಟ್ರಲಲ್ಲಿ 78% ಮುಸ್ಲಿಮ್ಸ್ ಇರೋ ಕ್ಷೇತ್ರ ಅದು. ಅಲ್ಲಿ ಇವರ ಅಭ್ಯರ್ಥಿ ಮುಫ್ತಿ ಅಬ್ದುಲ್ ಖಾಲಿದ್ ಗೆದ್ದಿದ್ದು ಕೇವಲ 162 ಓಟಿಂದ. ಇಡೀ ರಾಜ್ಯದಲ್ಲೇ ಲೋಯೆಸ್ಟ್ ಮಾರ್ಜಿನಿಂದ ಗೆದ್ದವರು ಇವರೇನೆ. ಇನ್ನು ಓವೈಸಿ ಪಕ್ಷದ ಮಹಾರಾಷ್ಟ್ರದ ರಾಜ್ಯಾಧ್ಯಕ್ಷ ಉಷ್ಟು, ಕಾಂಗ್ರೆಸ್ನ ವರ್ಕಿಂಗ್ ಪ್ರೆಸಿಡೆಂಟು ಆರಿಫ್ ನಸೀನ್ ಖಾನ್ ಉಷ್ಟು. 420 ಕ್ಯಾಂಡಿಡೇಟ್ಗಳಲ್ಲಿ 410 ಜನ ಮನೆ ಕಡೆಗೆ ಕಳಿಸಿದ್ದು ಹಿಂದೂಗಳು. ನೋಡಿ, ಓವೈಸಿ ಪಕ್ಷ ಎಂತೆಂಥ ಮುಸ್ಲಿಂ ಡಾಮಿನೇಟೆಡ್ ಕ್ಷೇತ್ರಗಳಲ್ಲಿ ಸೋತಿದೆ. ಔರಂಗಾಬಾದ್ ಸೆಂಟ್ರಲ್ಲು, ಧುಲೆ ಸಿಟಿನಲ್ಲಿ 22% ಮುಸ್ಲಿಮ್ಸು, ಸೊಲಾಪುರ್ ಸಿಟಿ ಸೆಂಟ್ರಲ್ಲು 25% ಮುಸ್ಲಿಮ್ಸು, ಔರಂಗಾಬಾದ್ ಈಸ್ಟು 37% ಮುಸ್ಲಿಮ್ಸು, ನಾಂದೇಡ್ ಸೌತು 23% ಮುಸ್ಲಿಮ್ಸು. ಇನ್ನು 11 ಕ್ಷೇತ್ರ ಮುಸಲ್ಮಾನರ ಸಂಖ್ಯೆ 35%ಗಿಂತ ಜಾಸ್ತಿ ಇರೋವಿದ್ದಾವೆ. ಅವರೇ ಡಿಸೈಡ್ ಮಾಡೋದು. ಅದರಲ್ಲಿ ಅಘಾಡಿ 6 ಗೆದ್ದಿದ್ರೆ ಮಹಾಯುತಿ 4 ಗೆದ್ದಿದೆ. ಆ ಸೀಟಲ್ಲೇ 1 AM ಗೆದ್ದಿದ್ದು. ಏನು ಇವರಿಗೆ ಲೋಕಸಭೆಯಲ್ಲಿ ಒಂದು ಜಯ ಸಿಕ್ಕಿತ್ತು, ಅಡ್ಡೇಟ್ ಮೇಲೆ ಒಂದು ಗುಡ್ಡೇಟು. ಆವಾಗ ಇಡೀ ಸಮಾಜನ ಹೊಡೆದ್ಬಿಟ್ರು ಬಿಡಿ. ಸುಳ್ಳುಗಳು ಹೇಳಿ ಸಂವಿಧಾನ ಬದಲಾಯಿಸ್ತಾರೆ, ರಿಸರ್ವೇಷನ್ ತೆಗೆದುಬಿಡ್ತಾರೆ ಅಂತೇಳಿ ದಲಿತರನ್ನ ಮತ್ತು ಆದಿವಾಸಿಗಳನ್ನ BJPಯಿಂದ ದೂರ ಮಾಡಿದ್ರು. ಮುಸ್ಲಿಮರ ಓಟ್ಗಳು ಕನ್ಸಾಲಿಡೇಟ್ ಆಯಿತು. ಅದೇ ಫಾರ್ಮುಲಾ ಅಪ್ಲೈ ಮಾಡಲಿಕ್ಕೆ ಬಂದರು. ಆದರೆ ಪರಿಸ್ಥಿತಿ ಕೇವಲ 4-5 ತಿಂಗಳಲ್ಲೇ ಸಂಪೂರ್ಣವಾಗಿ ಬದಲಾಗಿತ್ತು. ಹಾಗಾಗಿ ಅವ್ರನ್ನ ಎಲ್ಲಿಡಬೇಕು ಅಲ್ಲಿಟ್ಟರು ಜನ. ಇನ್ನು ಅನಿಶಕ್ತಿ ನಗರಲ್ಲಿ ನವಾಬ್ ಮಲಿಕ್ ಮಗಳು ಸಾನಾ ಮಲ್ಲಿಕ್ ಅಜಿತ್ ಪವಾರ್ ಅವರ NCPಯಿಂದ ನಿಂತಿದ್ರು. ಅಲ್ಲಿ ಇವ್ರ ಎದುರುಗಡೆ ನಿಂತಿದ್ದು ಯಾರು ಗೊತ್ತಾ? ಬೇಗಂ ಸ್ವರಾ ಭಾಸ್ಕರ್ ಅವ್ರ ಗಂಡ ಫಹಾದ್ ಅಹಮದ್. ಸೋತು ಸುಣ್ಣ ಆಗೋದ ಸಾನಾ ಮಲ್ಲಿಕ್ ಎದುರುಗಡೆ. ಈಗ ಸೋತು ಸುಣ್ಣ ಆಗಿರ್ತಕ್ಕಂತಹ ಎಲ್ಲ ಗೋಸುಂಬೆಗಳು EVM ಹೆಸರು ಹೇಳ್ಕೊಂಡು ಕಣ್ಣೀರು ಸುಸ್ತಾ ಜೀವನವನ್ನು ಕಳೆಯುತ್ತಿದ್ದಾರೆ. ಮೊನ್ನೆ ಒಂದು ಡಿಬೇಟಲ್ಲಿ ಇನ್ನೂ ಕೌಂಟಿಂಗ್ ಸ್ಟಾರ್ಟ್ ಆಗಿರಲಿಲ್ಲ. ಆಗಲೇ ಕೇಳಿದೆ ನಾನು ಕಾಂಗ್ರೆಸ್ ವಕ್ತಾರಿಗೆ, ನೋಡಪ್ಪ ಇನ್ನೂ ಕೌಂಟಿಂಗ್ ಸ್ಟಾರ್ಟ್ ಆಗಿಲ್ಲ, ಈಗಲೇ ಹೇಳ್ಬಿಡು EVM ಸರಿ ಇದೆಯಾ ಇಲ್ವಾ ಅಂತೇಳಿ. ಉತ್ತರ ಕೊಡೋಕ್ಕಾಗಲಿಲ್ಲ ಅವ್ರ ಕೈಲಿ. ಈಗಲೂ ನಮ್ಗೆ EVM ಮೇಲೆ ಡೌಟ್ ಇದೆ ಅಂತಲೇ ಸ್ಟಾರ್ಟ್ ಮಾಡಿದ್ರು. ಇರಲಿ,
ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಮಸ್ಕಾರ.